ನಾನು ಹೇಳ್ತಾ ಇರ್ತೀನಿ, 9ನೇ ಕ್ಲಾಸ್ನಲ್ಲಿ ಇದ್ದಾಗ 10ನೇ ಕ್ಲಾಸ್ನ ಹುಡುಗ ನೀವು ಪಾಠ ಮಾಡಲಿಲ್ಲ ಅಂದರೆ ನೀನು ಎಂಥ ಸ್ಟೂಡೆಂಟು. ಇಂಗ್ಲೀಷ್ ಮೀಡಿಯಂ ಅನ್ನುವ ವಿಷ ಮಕ್ಕಳಿಗೆ ತಿನ್ನಿಸಬಾರ್ದು. ಚಿಲ್ಡ್ರನ್ ಆರ್ ಮೇಡ್ ಟು ಲರ್ನ್ ದಿ ಥಿಂಗ್ಸ್ ದಟ್ ದೇ ಡೋಂಟ್ ನೋ ಥ್ರೂ ಎ ಲ್ಯಾಂಗ್ವೇಜ್ ದಟ್ ದೇ ಡೋಂಟ್ ನೋ. ತಲೆ ಇರೋನು ಯಾರು ಮಾಡೋದಿಲ್ಲ ಈ ಕೆಲಸಗಳನ್ನು. ಒಬ್ಬೊಬ್ಬರು ನೋಡಿದ್ರೆ ನನ್ನಿಂದ ಪ್ರಪಂಚ ನಡೀತಾ ಇದೆ. ಏನು ನಡೀತಾ ಇದೆಯೋ ನಿನ್ನಿಂದ ಅವಿವೇಕಿ. ವಿವೇಕಾನಂದಕ್ಕೆಲ್ಲ ಪರಿಹಾರ ಏನು ಕಂಡುಹಿಡಿದ್ರು? ರೀಎಜುಕೇಟ್ ದಿ ಎಜುಕೇಟೆಡ್. That is why Vivekananda becomes relevant, Vivekahamsa becomes relevant, Hanate becomes relevant. ಪ್ರತಿ ಕಾಲೇಜಿನ ಪ್ರಾರಂಭದ ಕಾರ್ಯಕ್ರಮ ಇದಾಗಬೇಕು. ಇದನ್ನು ಅರ್ಥ ಮಾಡಿಕೊಂಡು ನಾನು ಈ ವರ್ಷ ಎಕ್ಸಾಮಿನೇಷನ್ ಹೇಗೆ ಮಾಡಬೇಕು ನಾನು ಹೇಳ್ತಾ ಇರ್ತೀನಿ. 9ನೇ ಕ್ಲಾಸ್ನಲ್ಲಿ ಇದ್ದಾಗ 10ನೇ ಕ್ಲಾಸ್ನ ಹುಡುಗರು ನೀವು ಪಾಠ ಮಾಡಲಿಲ್ಲ ಅಂದರೆ ನೀನು ಎಂಥ ಸ್ಟೂಡೆಂಟು. ನೀನು 9ನೇ ಕ್ಲಾಸ್ನಲ್ಲಿ ಇದ್ದಾಗ 10ನೇ ಕ್ಲಾಸ್ನ ಹುಡುಗರಿಗೆ ಪಾಠ ಮಾಡಲಿಲ್ಲ ಅಂದರೆ ಮಾಡಿ ತೋರಿಸಲ್ಲ. ಹಾಗೆ ಹುಡುಗರು ಟ್ರೈನ್ ಅಪ್ ಮಾಡಲ, ಕಳಿಸ್ತೀರ ನಮ್ಮ ಸ್ಕೂಲ್ಗೆ. ನನ್ನದೇ ಆದ ಸಿಸ್ಟಮ್ ಇದೆ. ಇಂಗ್ಲೀಷ್ ಮೀಡಿಯಂ ಅನ್ನುವ ವಿಷ ಮಕ್ಕಳಿಗೆ ತಿನ್ನಿಸಬಾರ್ದು. ಪ್ರಪಂಚದ ಯಾವ ದೇಶದಲ್ಲೂ ಪ್ರಾರಂಭಿಕ ಎಜುಕೇಷನ್ ಮದರ್ ಟಂಗ್ನಲ್ಲಿರೋದು. ಗೋ ಟು ಎನಿ ಕಂಟ್ರಿ, ಪ್ರಾರಂಭದ ಎಜುಕೇಷನ್ ಮದರ್ ಟಂಗ್. ಭಾರತೀಯ ಮೂಢಮತಿ, ಭಾರತೀಯ ಪೆದ್ದ, ಬ್ರೈನ್ಲೆಸ್ ಫೆಲೋ. ಇಲ್ಲಿ ಮಾತ್ರ ಚಿಲ್ಡ್ರನ್ ಆರ್ ಮೇಡ್ ಟು ಲರ್ನ್ ದಿ ಥಿಂಗ್ಸ್ ದಟ್ ದೇ ಡೋಂಟ್ ನೋ through a language that they don't know. Most ridiculous thing in the whole world. Most ridiculous thing. ತಲೆ ಇರೋನು ಯಾರು ಮಾಡೋದಿಲ್ಲ ಈ ಕೆಲಸಗಳನ್ನು. ತಲೆ ಇರೋ ವ್ಯಕ್ತಿ ಇದನ್ನು ಯಾರು ಇಂಡಿಯಾಗ ಅದೇನು ಲತ್ತೆ ಹೊಡೆದಿದೆಯೋ, ಅದು ಯಾರೇನು ಶಾಪ ಕೊಟ್ಟಿದ್ದಾರೋ ಇದು ತಲೆಗಳಿಗೇ ಹೋಗೋದಿಲ್ಲ. ಒಬ್ಬೊಬ್ಬರು ನೋಡಿದ್ರೆ ನನ್ನಿಂದ ಪ್ರಪಂಚ ನಡೀತಾ ಇದೆ. ಏನು ನಡೀತಾ ಇದೆಯೋ ನಿನ್ನಿಂದ ಅವಿವೇಕಿ. ಏನು ನಡೀತಾ ಇದೆ ನಿನ್ನಿಂದ? ನಾರಾಯಣ ಮೂರ್ತಿ ಹೇಳ್ತಾರೆ, ಪರ್ ಕ್ಯಾಪಿಟಾ ಈಗೋ ಈಸ್ ಹೈಯೆಸ್ಟ್ ಇನ್ ಇಂಡಿಯಾ. 80% ಆಫ್ ಇಂಡಿಯನ್ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್. ಹೇಳಿದ್ಯಾರು? ನಾರಾಯಣ ಮೂರ್ತಿ. 80% ಆಫ್ ಇಂಡಿಯನ್ ಇಂಜಿನಿಯರ್ಸ್. ಮಾರ್ಕಂಡೇಯ ಖಡ್ಜು ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ 80% ಆಫ್ ಇಂಡಿಯನ್ಸ್ ಆರ್ ಇಡಿಯಟ್ಸ್. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ನನ್ನ ಸ್ನೇಹಿತರು, ಏನು ರೀ ನಿಮ್ಮ ಮಾರ್ಕಂಡೇಯ ಖಡ್ಜುಗೆ? ಸ್ವಾಮೀಜಿ, ಐ ಆಮ್ ವೆರಿ ಸಾರಿ, ಹಿ ಡಿಡ್ ನಾಟ್ ಮೇಕ್ ದ ರೈಟ್ ಸ್ಟೇಟ್ಮೆಂಟ್. Then what is the right statement? What you would have made? I would have said 99.99% of Indians are idiots. ಇದೆಲ್ಲ ನೋಡಿದ್ರೆ ಅನ್ಸಲ್ಲ? The sort of the history book you have got, the sort of the medium that you have adopted, the sort of the input you are putting, the sort of the inspiration you are giving to our students. When a coolie boy is capable of passing IPS, you are making him a conductor. ಎಕ್ಸಾಮ್ನಲ್ಲಿ ಕಾಪಿ ಹೊಡೆದು ಸಿಕ್ಕಾಕೊಂಡು ನನ್ನ ಜೀವನದಲ್ಲಿ ಭವಿಷ್ಯ ಏನಂತ ಅಳ್ತಾ ಇದ್ದವನು, ಟುಡೇ ಹಿ ಪೇಸ್ ಅನ್ ಇನ್ಕಮ್ ಟ್ಯಾಕ್ಸ್ ಆಫ್ 50 lakhs every year. He has employed 800 people. Your education system has dismissed him, saying you are incapable of pursuing your education. That very man gives India every year 50 lakh rupees. And according to our education system, he is the most uneducated man. Ridiculous, preposterous. ಹಾಗಿರಬಾರ್ದು. ಆದ್ದರಿಂದ ವಿವೇಕಾನಂದಕ್ಕೆಲ್ಲ ಪರಿಹಾರ ಏನು ಕಂಡುಹಿಡಿದ್ರು? ರೀಎಜುಕೇಟ್ ದಿ ಎಜುಕೇಟೆಡ್. ದಿ ಸೊಲ್ಯೂಷನ್ ವಿವೇಕಾನಂದ ಗೇವ್ ವಾಸ್ ರೀಎಜುಕೇಟ್ ದಿ ಎಜುಕೇಟೆಡ್. ಪ್ರತಿಯೊಬ್ಬ ಭಾರತೀಯನಿಗೂ ಅವನ ಯೋಗ್ಯತೆಗಳನ್ನು ಹೇಳ್ಕೊಡಿ. ಆತ್ಮಾನಂ ವಿದ್ಧಿ ತ್ವಂ ಬ್ರಹ್ಮಾಸಿ ನ ಸಂಶಯ. ನೀನು ಯಾರಂತ ತಿಳ್ಕೊ. ದಟ್ ಮಸ್ಟ್ ಬಿ ದಿ ಫಸ್ಟ್ ಲೆಸನ್ ಅನ್ ಇಂಡಿಯನ್ ಬಾಯ್ ಶುಡ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ದಿ ವೆಸ್ಟರ್ನರ್ಸ್ ಅಂಡರ್ಸ್ಟುಡ್ ದಿಸ್. ದೇರ್ಫೋರ್ ದೇ ಟುಕ್ ದಿಸ್ ವಿಸ್ಡಮ್ ಆಲ್ ದ ವೇ ಫ್ರಮ್ ಇಂಡಿಯಾ ಟು ಗ್ರೀಸ್. ಅಥೆನ್ಸ್ ಪಕ್ಕದಲ್ಲಿ ಅವರು ಅಕಾಡೆಮಿ ಶುರು ಮಾಡಿದಾಗ, ಯು ನೋ ವಾಟ್ ವಾಸ್ ದಿ ವಾಚ್ ವರ್ಡ್ ಆಫ್ ದಟ್ ಅಕಾಡೆಮಿ? ಮ್ಯಾನ್ ನೋ ದೈ ಸೆಲ್ಫ್. ಡೆಲ್ಫಿ, ಅಥೆನ್ಸ್ ಪಕ್ಕದಲ್ಲಿ ಡೆಲ್ಫಿ ಅಂತ ಬರುತ್ತೆ. ಇವತ್ತು ಯಾವುದೇ ಎಜುಕೇಷನ್ ಕ್ಯಾಂಪಸ್ಗೆ ವೆಸ್ಟಲ್ಲಿ ಡೆಲ್ಫ್ ಅಂತ ಹೆಸರಿಡ್ತಾರೆ. ಆಮ್ಸ್ಟರ್ಡ್ಯಾಮ್ಗೆ ಹೋಗಿದ್ದೆ ನಾನು, ವೀರೇಶ, ಅಂದ್ರೆ ಒಂದು ತಿಂಗಳ ಹಿಂದೆ. ಆಮ್ಸ್ಟರ್ಡ್ಯಾಮ್, ದಿ ಮೋಸ್ಟ್ ಪಾಶ್ ಏರಿಯಾ ಇನ್ ಆಮ್ಸ್ಟರ್ಡ್ಯಾಮ್ ಈಸ್ ಡೆಲ್ಫ್. ಬಿಕಾಸ್ ಅಲ್ಲಿ ಬಹಳ ಜನ ಪ್ರೊಫೆಸರ್ಸ್ ಅವರೆಲ್ಲ ಇರ್ಬೋದು ಅಂತ ಕಾಣುತ್ತೆ ನನಗೆ. ಯೂನಿವರ್ಸಿಟಿ ಪಕ್ಕದಲ್ಲೇ ಇದೆ. ಇಟ್ಸ್ ಸಿನಾನಿಮಸ್ ವಿತ್ ದಿ ಇಂಟೆಲೆಕ್ಚುಯಲ್ ಗ್ಯಾಲಕ್ಸಿ ಇನ್ ದಿ ವೆಸ್ಟರ್ನ್ ಕಾಂಟೆಕ್ಸ್ಟ್. ಆ ಡೆಲ್ಫಿಯನ್ ಯೂನಿವರ್ಸಿಟಿ ಅಥವಾ ಅಕಾಡೆಮಿನಲ್ಲಿ ಅವ್ರ ವಾಚ್ವರ್ಡ್ ಇವತ್ತು ಜ್ಞಾನಗಂಗೋತ್ರಿ ಒಂದು ನ್ಯಾಷನಲ್ ಕಾಲೇಜ್, ಶ್ರದ್ಧಾ ಹಿ ಪರಮಾಗತಿ. ಹಾಗೆ ಡೆಲ್ಫಿಯನ್ ಅಕಾಡೆಮಿಗೆ ಮ್ಯಾನ್ ನೋ ದೈಸ್. ಯಾಕೆ? ನೀನು ಯಾರು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಿನ್ನ ಜೀವನದಲ್ಲಿ ನೀನು ಗುರಿ ಇಟ್ಕೋ. ಬಿಕಾಸ್ ಯುವರ್ ಸೆಲ್ಫ್ ಇಮೇಜ್ ವಿಲ್ ರೆಸ್ಟ್ರಿಕ್ಟ್ ಯುವರ್ ಗ್ರೋತ್. ಸೈಕಾಲಜಿಸ್ಟ್ ಹ್ಯಾಸ್ ಸೆಡ್ ದಟ್. ಹಾರ್ವರ್ಡ್ ಸೈಕಾಲಜಿಸ್ಟ್ ವಿಲಿಯಂ ಜೇಮ್ಸ್ ಆತ ಹೇಳ್ತಾರೆ, ದಿ ಗ್ರೇಟೆಸ್ಟ್ ಇನ್ವೆನ್ಷನ್ ಇನ್ 20th century ಇಸ್ ದಟ್ ಮೆನ್ ಕ್ಯಾನ್ ಚೇಂಜ್ ದೆಮ್ಸೆಲ್ಸ್ ಬೈ ಚೇಂಜಿಂಗ್ ದೇರ್ ಆಟಿಟ್ಯೂಡ್ಸ್. ದಟ್ ಈಸ್ ದಿ ಗ್ರೇಟೆಸ್ಟ್ ಇನ್ವೆನ್ಷನ್ ಇನ್ 20th century. And your attitude is your altitude.
Attitude towards what? First towards your own self, then towards every challenge you are facing in your life. What is our attitude towards the challenge? I can contain it. I can face it. I can contain the challenge. There is no challenge, remember, that a human cannot contain. There is nothing that man cannot accomplish. What you can conceive, whatever your mind can conceive, you can perceive and you can achieve. Be achievement hungry, be achievement low aim is a crime. It's a suicide. Bill Gates was not a graduate, he was a college dropout. ಎಷ್ಟು ಜನ ಮೇಡಮ್ ಕ್ಯೂರಿ ಮುಸುರೆ ತಿಕ್ತಾ ಇದ್ದವಳು, 2 ನೋಬೆಲ್ ಪ್ರೈಸ್, ಅವಳಿಗೆ 2 ನೋಬೆಲ್ ಪ್ರೈಸ್, ಗಂಡನಿಗೆ ನೋಬೆಲ್ ಪ್ರೈಸ್, ಮಗಳು ಐರಿನ್ಗೆ ನೋಬೆಲ್ ಪ್ರೈಸ್, ಅಳಿಯನಿಗೆ ನೋಬೆಲ್ ಪ್ರೈಸ್. ಅದು ಮಾರ್ಕೆಟ್ನಲ್ಲಿ ವೀಳ್ಯದೆಲೆ ತಂದಂಗೆ ಅವ್ರಿಗೆ. ಆದರೆ ಪ್ರಾರಂಭ ಆಗಿದ್ದು ಮುಸುರೆ ತಿಕ್ಕೋ ಕೆಲಸ. ಥಾಮಸ್ ಆಲ್ವಾ ಎಡಿಸನ್, ಹೂ ಹ್ಯಾಡ್ ಪೇಟೆಂಟ್ ಫಾರ್ 2000 ಇನ್ವೆನ್ಷನ್ಸ್, patent. Today, the man that produced this electric bulb went to school only for 3 months. What is real education? Going to school, getting good marks. Michael Faraday, the founder of laws of electrolysis, went to school only for 6 months. Abraham Lincoln, ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು. ಏನದ ಆಮೇಲೆ ಇವರೆಲ್ಲ ಹೇಗೆ ಉದ್ಧಾರ ಆದರು? ಚೆನ್ನಾಗಿ ಮಾರಿಸಿಕೊಂಡವ್ರು ಯಾಕೆ ಉದ್ಧಾರ ಆಗಿಲ್ಲ? ಒಳಗಡೆ ಬೆಂಕಿ ಇಲ್ಲ. ಕೃಷ್ಣ ಯಜುರ್ವೇದ ಆದ್ದರಿಂದ ಹೇಳುತ್ತೆ, ಅಗ್ನಿಮಿಚ್ಛಧ್ವಂ ಭಾರತಃ, ಭಾರತೀಯರೇ ಬೆಂಕಿಯಂತೆ ಇರಿ. ಬೆಂಕಿ ಋಗ್ವೇದದ 1ನೇ ಶ್ಲೋಕ, 4 ವೇದಗಳ 1ನೇ ಶ್ಲೋಕ ಯಾರನ್ನು ಕುರಿತು? ಪ್ರಾರ್ಥನೆ ಯಾರನ್ನು ಕುರಿತಿದೆ ಗೊತ್ತಾ? ಒಳಗಡೆ ಬೆಂಕಿಯನ್ನು ಕುರಿತು. ಅಗ್ನಿಮೇ ಏಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ. ಬೆಂಕಿ ಅಂದರೆ ಒಳಗಡೆ ಕಾಫಿ ಮಾಡೋದಕ್ಕೆ ನಾವು ಹಾಕ್ತೀವಲ್ಲ, ಆ ಬೆಂಕಿ ಅಲ್ಲ, ಇದು ಬೆಂಕಿ, ಒಳಗಡೆಯ ಬೆಂಕಿ, ಇಚ್ಛಾಶಕ್ತಿ. ಅಗ್ನಿ ಇಚ್ಛಾಶಕ್ತಿ, ಇಚ್ಛಾಶಕ್ತಿಯ ಸಂಕೇತವೇ ಅಗ್ನಿ. ಒಳಗಡೆ ಬೆಂಕಿ ಇದೆಯಾ? ವೇದಗಳು, ಉಪನಿಷತ್ತುಗಳು ಇವೆಲ್ಲವೂ ಕೂಡ ಮನುಷ್ಯನ ಉದ್ಧಾರಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶಕ ಸೂತ್ರಗಳು. ಏನೇನೋ ಗೊತ್ತಿಲ್ಲದೆ ಇರೋರು 28 ಯಾವುದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಪ್ಲೀಸ್ ಟೇಕ್ ರೆಸಾರ್ಟ್ ಟು ವಿವೇಕಾನಂದಾಸ್ ವರ್ಕ್ಸ್ ಆ್ಯಂಡ್ ಸ್ವಾಮಿ ರಂಗನಾಥಾನಂದಜೀಸ್ ವರ್ಕ್ಸ್ ಆ್ಯಂಡ್ ರಾಮಕೃಷ್ಣಾಶ್ರಮ ಲಿಟ್ರೇಚರ್. ಮತ್ತು ಯಾರದನ್ನಾದರೂ ನೀವು ಕೇಳೋಕ್ಕೆ ಹೋದರೆ ಈದರ್ ಯು ಆರ್ ಮಿಸ್ಗೈಡೆಡ್ ಆರ್ ಯು ಆರ್ ಗಿವನ್ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್. ಆದ್ದರಿಂದ ಪ್ರೀತಿಯ ಬಂಧುಗಳೇ, ಬಹಳ ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವು ಯಾರೂ ಸಾಮಾನ್ಯರಲ್ಲ. ಎಕ್ಸಾಮಿನೇಷನ್ ಕಾಪಿ ಹೊಡೆದು ಸಿಕ್ಕಾಕೊಂಡವನು ಇವತ್ತು ಹೀ ಈಸ್ ಎ ಡೋಯನ್ ಆಫ್ ಸಮ್ ಇಂಡಸ್ಟ್ರಿ. ಕೂಲಿ ಕೆಲಸ, ಕಂಡಕ್ಟರ್ ಕೆಲಸಕ್ಕೆ ಹೋಗ್ತಾ ಇದ್ದವನು ಹೀ ಈಸ್ ಎ ವೆರಿ ರೆಪ್ಯೂಟೆಡ್ IPS ಆಫೀಸರ್. ಸ್ವಾಮೀಜಿ ಒಂದು 15,000 ರೂಪಾಯಿಗೆಲ್ಲ ಒಂದು ನೌಕರಿ ಕೊಡಿಸ್ರಿ, MA ಇಂಗ್ಲೀಷ್ ಆಗಿದೆ ನನಗೆ ಅಂತ ನನ್ನ ಹತ್ರ ಬಂದ ಹುಡುಗನಿಗೆ ದಡ್ಡ, ಹಾರ್ವರ್ಡಲ್ಲೂ ಆಕ್ಸ್ಫರ್ಡಲ್ಲಿ ಹೋಗಿ PhD ಮಾಡೋ ಅಂತ ಹೇಳಿದೆ. ಕಿವಿ ಹಿಂಡಿದೆ. ಇವರೆಲ್ಲ ಹುಡುಗರೆಲ್ಲ ಹೇಳ್ತಾ ಇದ್ದಂಗೆ ಅವನಿಗೂ ಹೇಳಿದೆ, ಯು ನೋ ವಾಟ್ ಈಸ್ ಹಿ ಟುಡೇ? He has been selected for PhD in Harvard, both in Harvard and Oxford. ಬಿಜಾಪುರದ ಹುಡುಗ ಉತ್ತರ ಕರ್ನಾಟಕದಲ್ಲೇ ಹಾರ್ವರ್ಡಲ್ಲಿ PhD, ರೋಡ್ಸ್ ಸ್ಕಾಲರ್ಶಿಪ್, $50,000 per year ಸ್ಕಾಲರ್ಶಿಪ್ ತೊಗೊಂಡು ಹೋಗ್ತಾ ಇದ್ದಾನೆ. ಇಡೀ ನಾರ್ತ್ ಕರ್ನಾಟಕದಲ್ಲಿ ಹಾರ್ವರ್ಡಲ್ಲಿ PhD ಸೀಟ್ ತೊಗೊಂಡು ಮೊದಲನೇವನು. ಯಾಕೆ ಗೊತ್ತಾ? ವಿವೇಕಾನಂದರ ಪುಟ್ಟ ಪುಸ್ತಕ ಕಾಲ್ ಟು ದ ನೇಷನ್, ವಿವೇಕಾನಂದ ಅಂಡ್ ಹಿಸ್ ಕಾಲ್ ಟು ದ ನೇಷನ್ ಓದಿಸದೆ ಸ್ವಲ್ಪ ಆವಾಗ ಕಿವಿ ಹಿಂಡಿ ಪೆದ್ದ. ಲೋ ಏಮ್ ಇಸ್ ಎ ಕ್ರೈಮ್, ಏಮ್ ಅಟ್ ದಿ ಹೈಯೆಸ್ಟ್, aim at the sun. Even if you fail, you will become a star. Aim at the sun. ಈ ಮಾತುಗಳು ಇವತ್ತು ನಮ್ಗೆ ಬೇಕಾಗಿರೋದು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ವಿವೇಕಾನಂದ ಹೇಳ್ತಾರೆ, ಬುದ್ಧಿಶಾಲಿಯೂ ಶಕ್ತಿಶಾಲಿಯೂ ಆದ ದುಷ್ಟನಿಗಾದರೂ ಭವಿಷ್ಯ ಇದೆ. ಬುದ್ಧಿನೂ ಇಲ್ಲ, ಶಕ್ತಿಯೂ ಇಲ್ಲ, ಬಹಳ ಒಳ್ಳೆಯವನು, ಅವನಿಗೆ ಯಾವ ಭವಿಷ್ಯವೂ ಇಲ್ಲ. ಒಂದು ಪುಟ್ಟ ಘಟನೆ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ. 20 ವರ್ಷಗಳ ಹಿಂದೆ ನರಗುಂದದ ಒಂದು ಡಿಗ್ರಿ ಕಾಲೇಜಿನಲ್ಲಿ ಉಪನ್ಯಾಸಕ್ಕೆ ಹೋಗಿದ್ದೆ. ಉಪನ್ಯಾಸ ಮಾಡ್ತಾ ಮಕ್ಕಳಿಗೆ ಹೇಳಿದೆ, ಮಕ್ಕಳೇ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಬುದ್ಧಿಶಾಲಿಯೋ ಶಕ್ತಿಶಾಲಿಯೋ ಆದ ದುಷ್ಟನಾದರೂ ಆಗು, ಆದರೆ ಬುದ್ಧಿ ಇಲ್ಲ, ಶಕ್ತಿ ಇಲ್ಲದ ಒಳ್ಳೆಯವನಿಗೂ ಭವಿಷ್ಯ ಇಲ್ಲ ಅಂತ ವಿವೇಕಾನಂದರು ಹೇಳಿದ್ದಾರೆ. ಆದ್ದರಿಂದ ಶಕ್ತಿಯನ್ನು ವ್ಯಕ್ತಗೊಳಿಸಿ, ದುಷ್ಟನಾದರೂ ಚಿಂತೆ ಇಲ್ಲ, ಶಕ್ತಿಯನ್ನು ವ್ಯಕ್ತಗೊಳಿಸಿ. ಈ ಮಾತುಗಳು ಹೇಳ್ತಾ ಇದ್ದಾಗ ಪಕ್ಕದಲ್ಲಿದ್ದಂಥ ಪ್ರಿನ್ಸಿಪಾಲ್ ನನ್ನ ಕಡೆ ಹೀಗೇ ನೋಡ್ತಿದ್ರು. ಈಗಲೇ ನಮ್ಮ ಹುಡುಗರು ಮಿನಿ ವೀರಪ್ಪನಗಳು, ಸ್ವಾಮಿಗಳು ಬೇರೆ, ಅವಾಗ ವೀರಪ್ಪನ ಬದುಕಿದ್ದ, ಸ್ವಾಮಿಗಳು ಬೇರೆ
ಎಸ್, ನಾನು ಹೇಳಿದೆ, ಒಂದು ವೇಳೆ ವೀರಪ್ಪನ್ ಬದುಕಿದ್ದಿದ್ರೆ ವಿವೇಕಾನಂದರು ಬದುಕಿದ್ದಿದ್ರೆ ವೀರಪ್ಪನಿಗೆ 2 ಭಾರತ ರತ್ನ ಕೊಡ್ತಿದ್ರು ಅಂತ ಹೇಳಿಬಿಟ್ಟಿದ್ದೆ ನಾನು. ಆದ್ದರಿಂದ ದುಷ್ಟನಾದರೂ ಚಿಂತೆ ಇಲ್ಲ, ಬುದ್ಧಿಶಾಲಿಯೂ ಶಕ್ತಿಶಾಲಿಯೂ ಆಗು ಅಂತ ಹೇಳಿದ್ದೆ. ಅದು ಪ್ರಿನ್ಸಿಪಾಲ್ ನನ್ನ ಕಡೆಗೆ ಈಗಲೇ ನಮ್ಮ ಹುಡುಗರು ಮಿನಿ ವೀರಪ್ಪನುಗಳು, ಸ್ವಾಮಿಗಳು ಬೇರೆ ಹೇಳಿಬಿಟ್ಟಿದ್ದಾರೆ, ನಾಳೆಯಿಂದ ರಿಯಲ್ ವೀರಪ್ಪನುಗಳೇ ಆಗಿಬಿಡ್ತಾರಲ್ಲ. ಹೋಗಿ ಹೋಗಿ ಎಂಥ ಸ್ವಾಮಿಗಳನ್ನು ಕರೆಸಿದೆ ನಾನು ಉಪನ್ಯಾಸಕ್ಕೆ ಅಂತ ಅಂದ್ಕೊಂಡ್ರೇನೋ. ನಾನು ನೋಡಿದ ರೀತಿ ಹಾಗಿತ್ತು. ಮಕ್ಕಳು ಮಾತ್ರ ಜೋರಾಗಿ ಕ್ಲಾಪ್ ಹೊಡೆದ್ರು, ಅವ್ರಿಗದೆಲ್ಲ ಭಾಳ ಇಷ್ಟ ಆಗುತ್ತೆ. ಸಪ್ಪೇತನ ಮಕ್ಕಳಿಗೆ ಇಷ್ಟ ಆಗಲ್ಲ, ಆದ್ದರಿಂದ ಜೋರಾಗಿ ಕ್ಲಾಪ್ ಹೊಡೆದ್ರು. ಅವರೆಲ್ಲ ಯಂಗಲ್ವಾ, ಹೆಂಗೆಂಗೋ ಇದ್ದವ್ರೇನಲ್ಲ ಅಂತ ಕಾಣುತ್ತೆ, ಹೆಂಗಿದ್ದವ್ರು ಚೆನ್ನಾಗಿ ಕ್ಲಾಪ್ ಹೊಡೆದ್ರು. ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನನಗೆ ಅನಿಸ್ತು. ಆವಾಗ ನಾನು ಹೇಳಿದೆ, ನೋಡಿ ಈಗ ಈ ವೀರಪ್ಪನ ಬದುಕಿದಾನಲ್ಲ, ಇವನನ್ನು ಜೀವ ಸಮೇತ ಹಿಡೀರಿ, ಅವನನ್ನು ಮಿಲ್ಟ್ರಿ ಆಫೀಸರ್ ಮಾಡಿ ಕಾಶ್ಮೀರಕ್ಕೆ ಕಳಿಸಿ, 1 ತಿಂಗಳಲ್ಲಿ ಕಾಶ್ಮೀರ ಟೆರರಿಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಇವಾಗ ನೀವು ಏನು ಕ್ಲಾಪ್ ಮಾಡಿದ್ರಿ ಇದರ 4 ಪಟ್ಟು ಜೋರಾಗಿ ಅಲ್ಲಿ ಕ್ಲಾಪ್ ಮಾಡಿದ್ರು. ಪ್ರಿನ್ಸಿಪಾಲ್ರು ಕ್ಲಾಪ್ ಮಾಡಿಬಿಟ್ರು. ಇದರ ಅರ್ಥ ಏನು? ಮೊದಲು ಶಕ್ತಿ ಅದೇ ಪಾಸಿಟಿವೋ ನೆಗೆಟಿವ್ ಆಮೇಲೆ ನೋಡ್ಕೊಳ್ಳೋಣ. ವಿವೇಕಾನಂದರ ಮಾತುಗಳಿವೆಲ್ಲ, ನನ್ನದು ಒಂದು ವಾಕ್ಯ ಇಲ್ಲ, ನಾನು ಮಾತನಾಡಿರೋ ಮಾತುಗಳದ್ದು ಒಂದು ವಾಕ್ಯ ಇಲ್ಲ. ಸಪ್ಪೇತನ ಬೇಡ. ಸಪ್ಪೇತನಕ್ಕಿಂತಲೂ ವಿವೇಕಾನಂದ ಪ್ರಕಾರ ಏನು ಗೊತ್ತಾ, ಮಹಾಪಾಪ ಯಾವುದು ಅಂದರೆ ನಾನು ಕೈಲಾಗದವನು ಅಂತ ಭಾವಿಸುವುದಕ್ಕಿಂತಲೂ ದೊಡ್ಡ ಪಾಪ ಯಾವುದೂ ಇಲ್ಲ. ಕಳ್ಳತನ ಮಾಡೋದು ಪಾಪ, ಮೋಸ ಮಾಡೋದು ಪಾಪ, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಪಾಪ, ಇನ್ನೇನೇನೋ ಇದೆ, ಅದೆಲ್ಲ ಪಾಪಗಳೇ. ಆದರೆ ಸಣ್ಣ ಪುಟ್ಟ ಪಾಪಗಳು. ಆದರೆ ಮಹಾಪಾಪ ಇದೆ, ದೇವರು ಕೂಡ ಕ್ಷಮಿಸೋದಿಲ್ಲ ಆ ಪಾಪವನ್ನು. ಯಾವುದು ಆ ಪಾಪ ಅಂದರೆ ನನ್ನ ಕೈನಲ್ಲಿ ಏನಾಗುತ್ತೆ ಅಂತ ರಾಗ ಎಳೆಯೋದು. ಇದಕ್ಕಿಂತಲೂ ದೊಡ್ಡ ಪಾಪ ಯಾವುದೂ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ನೆವರ್ ಸೇ ನೋ, ನೆವರ್ ಸೇ ಐ ಕೆನಾಟ್. ದಟ್ ಈಸ್ ದ ಗ್ರೇಟೆಸ್ಟ್ ಹೆರೆಸಿ ಟು ಥಿಂಕ್ ಸೊ. ಇಫ್ ದೆರ್ ಈಸ್ ಎನಿ ಸಿನ್ ಇನ್ ದಿಸ್ ವರ್ಲ್ಡ್, ದಿಸ್ ಈಸ್ ದಿ ಓನ್ಲಿ ಸಿನ್ ಟು ಥಿಂಕ್ ದಟ್ ಯು ಆರ್ ವೀಕ್. ದಿಸ್ ಈಸ್ ದಿ ಓನ್ಲಿ ಸಿನ್ ಟು ಥಿಂಕ್ ದಟ್ ಯು ಆರ್ ವೀಕ್. ಯಾಕೆ? No sciences, no scriptures, no books can ever imagine the glory of the self that appears as man. ಮನುಷ್ಯನೇ, ನಿನ್ನ ಶಕ್ತಿ ಎಷ್ಟು ಅಂತ ವರ್ಣನೆ ಮಾಡೋದಿರಲಿ, ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಯಾವ ಸೈನ್ಸ್ಗೂ ಆಗಲ್ಲ, ಯಾವ ಧರ್ಮಕ್ಕೂ ಆಗಲ್ಲ, ಯಾವ ಕವಿಗೂ ಆಗಲ್ಲ. ಅಷ್ಟು ಶಕ್ತಿ ಸಾಮರ್ಥ್ಯಗಳು ನಿನ್ನ ಒಳಗಡೆ ಇದೆ. ನನ್ನ ಕೈನಲ್ಲಿ ಏನಾಗುತ್ತೆ ಅಂತ ಅಂತೀಯಲ್ಲ, ನಿನಗೆ ಭವಿಷ್ಯ ಇದೆಯಾ? ಯಾರಾದರೂ ನಿನ್ನ ಉದ್ಧಾರ ಮಾಡ್ತಾರ? ಯಾರಾದರೂ ಕಾಪಾಡ್ತಾರ? ವಿಶ್ವಾಮಿತ್ರನಿಗಿಂತಲೂ ದುಷ್ಟ ಯಾರೂ ಇಲ್ಲ, ವಾಲ್ಮೀಕಿಗಿಂತಲೂ ದೊಡ್ಡ ದುಷ್ಟ ಯಾರೂ ಇಲ್ಲ. ಕೊನೆಗೇನಾದರೂ ಸೈಂಟ್ ಪಾಲ್ ಅಂತ ಬರ್ತಾನೆ, ಕ್ರಿಶ್ಚಿಯನ್ ಮೈಥಾಲಜಿ ಹಿಸ್ಟ್ರಿ, ಬೈಬ್ಲಿಕಲ್ ಹಿಸ್ಟ್ರಿ. ಸೈಂಟ್ ಪಾಲ್, ಅವನಿಗಿಂತಲೂ ದುಷ್ಟ ಯಾರೂ ಇರಲಿಲ್ಲ. ಮುಂದೆ ಎಂಥ ಸೈಂಟ್ ಅದ? ದುಷ್ಟನಿಗೆ ಭವಿಷ್ಯ ಇದೆ, ನಿರುಪಯೋಗಿ ಸಪ್ಪೆ ಮುಖದವನಿಗೆ ಯಾವ ಭವಿಷ್ಯವೇ? ಪ್ರೀತಿಯ ಮಕ್ಕಳೇ, ಈ ವಿಷಯಗಳನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ದೊಡ್ಡ ಗುರಿ ಇಟ್ಕೊಳ್ಳಿ. 1-2 ಸ್ಟೆಪ್ ಏನಾದರೂ ಹೋಲಿಕ್ಕೆ ಆಗಲಿಲ್ಲ, ಚಿಂತೆ ಇಲ್ಲ. ಆ ಗುರಿಯನ್ನು ಮುಟ್ಟುವಾಗ ದಾರಿಯಲ್ಲೇ ಏನೇನೋ ಅದ್ಭುತಗಳು ನಿಮ್ಮದಾಗುತ್ತವೆ. ಏಮ್ ಅಟ್ ದಿ ಸನ್, ಈವನ್ ಇಫ್ ಯು ಫೇಲ್, ಯು ವಿಲ್ ಬಿಕಮ್ ಎ ಸ್ಟಾರ್ ವಿಚ್ ಯು ನೀಡ್ ನಾಟ್ ರಿಗ್ರೆಟ್ ಅಟ್ ಆಲ್ ಅಟ್ ಎನಿ ಟೈಮ್. ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್.